ನಮಸ್ಕಾರ ರೈತ ಬಾಂಧವರೇ ಮತ್ತು ಶುಂಠಿ ಬೆಳೆಗಾರರೇ. ಶುಂಠಿ ವಾಷಿಂಗ್ ಹೇಗೆ ನಡೀತದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಹೊಸದಾಗಿ ವೀಡಿಯೋ ನೋಡೋರಿಗೆ ಇದು ಒಂದು ಟ್ಯಾಕ್ಟ್ರ್ ರೋಡಲ್ಲಿ ಬಂದು ಒಂದು ಡಬ್ಬ ಆಯ್ತದೆ, ಹೊರಗಡೆ ಇಬ್ಬರು ನಿಂತ್ಕೊಂಡು ನೀರು ಚೆನ್ನಾಗಿ ಹಿಡಿತಾರೆ. ಅಲ್ಲಿಂದ ಶುಂಠಿ ಬಂದು ಈ ಥರ ನೀರು ವಾಷಿಂಗ್ ಆಗ್ತಾಯಿದ್ದಂಗೆ ಇಲ್ಲೊಂದು ತಲೆ ಬಂದು ಅಲ್ಲಿ ಪೈಪಲ್ಲೆಲ್ಲ ನೀರು ಬೀಳ್ತಾ ಇರ್ತದೆ. ಹಿಂಗೆ ವಾಷಿಂಗ್ ಹೋಗ್ತಾ ಇರ್ತದೆ. ಹಿಂಗೆ ವಾಷಿಂಗ್ ಹೋಗಿ ಅದಾದಮೇಲೆ ಅಲ್ಲೊಂದು ಟ್ಯಾಂಕರ್ ಐತೆ ಸಂಸ್ಕಾರ, ಅಲ್ಲಿ ಎಲ್ಲ ರೌಂಡು ತಿರುಗಿ ಅದರೊಳಗಡೆ ನೀರು ಬೀಳ್ತದೆ. ಅದರೊಳಗಿಂದ ನೀರು ಆದಮೇಲೆ ಎಷ್ಟೇ ಮಣ್ಣು ಅಂಟ್ಕೊಂಡಿದ್ರು ನೆಕ್ಸ್ಟ್ ಪ್ರೊಸೆಸ್ಸು ಅಲ್ಲಿ ಅದರೊಳಗಿಂದ ಗೊತ್ತಾಯ್ದಂಗೆ ಇಲ್ಲಿಂದ ಬಂದು ಅಲ್ಲೂ ವಾಷಿಂಗ್ ಮಾಡ್ತದೆ. ಬಂದು ನೆಕ್ಸ್ಟು ಈ ಥರ ನೋಡಿ, ಒಂದೇ ಒಂದು ಚೂರು ಮಣ್ಣಿನ ಕಣ ಅನ್ನೋದೇ ಇರೋದಿಲ್ಲ, ಪೂರ್ತಿ ನೀಟಾಗಿ ವಾಷಿಂಗ್ ಆಗ್ತದೆ. ಇದು ವಾಷಿಂಗ್ ಆದಮೇಲೆ ಇದೇ ಲಾಸ್ಟ್ ಪ್ರೊಸೆಸ್ಸು. ಹಿಂಗೆ ಬಂದು ಇಲ್ಲೊಬ್ಬರು ನಿಂತಿರ್ತಾರೆ, ಒಬ್ಬರು ನನ್ನ ಕಡೆ ಇಬ್ಬರು ನಿಂತಿರ್ತಾರೆ. ಈ ಶುಂಠಿ ಅಷ್ಟೇನು ಕೇಳಿಲ್ಲ, ರೋಗ ಇಲ್ಲ, ಅದಕ್ಕೆ ಒಬ್ಬನೇ ನಿಂತವ್ರೆ. ಇವ್ರು ಬಂದು ಇದರಲ್ಲಿ ಏನಾದರೂ ರೋಗ ಏನಾದರೂ ಕಂಡ್ರೆ ಡ್ಯಾಮೇಜ್ ಏನಾದರೂ ಆಗಿದರೆ ಅದನ್ನ ತೆಗೆದು ಹೊರಗಡೆಗೆ ಆ ಥರ ಹಾಕ್ಬಿಡ್ತಾರೆ. ಈ ಶುಂಠಿಲಿ ಏನು ಕೇಡೇನಿಲ್ಲ, ಏನು ಹಬ್ಬ ಅಂದರೆ ಒಂದು ಕೆ ಜಿ ಏನೋ ತೆಗ್ದವ್ರೆ, ಒಂದು 30 ಮೂಟೆ ತುಂಬವ್ರೆ, ಅದಕ್ಕೆ 1 ಕೆ ಜಿ ಏನೋ ತೆಗ್ದವ್ರೆ ಅಷ್ಟೇ. ಕೇಳಿಲ್ಲ. ತೋಟದೊಳಗಡೆ ಬೆಳೆದಿದ್ದಲ್ವ ಇದು, ತೆಂಗಿನ ಮರದ ಕೆಳಗಡೆ ಮತ್ತು ಅಡಿಕೆ ಗಿಡದ ಮಧ್ಯದಲ್ಲಿ ಬೆಳೆದಿರೋದು. ಇದು ತುಂಬ ಚೆನ್ನಾಗಿ ಬಂದೈತೆ, ಕೇಡೇನು ಜಾಸ್ತಿ ಬಂದಿಲ್ಲ. ಆದರೆ ಇಳುವರಿ ಸ್ವಲ್ಪ ಮೀಡಿಯಮಾಗಿ ಬಂದೈತೆ. ಸೈಜು ಶುಂಠಿ ಚೆನ್ನಾಗೈತೆ, ಈಡು ಪಾವೆಲ್ಲ ಚೆನ್ನಾಗೈತೆ. ಈ ಥರ ವಾಷಿಂಗಾಗಿ ದೊಡ್ಡ ಗೆಡ್ಡೆಗಳೆಲ್ಲ ವಾಷಿಂಗಾಗಿ ಈ ಥರ ಬರ್ತದೆ. ಅದೆಲ್ಲ ವೇಸ್ಟೇಜ್ ಹಿಂಗೆ ತೆಗೆದಿರ್ತಾರೆ ಪ್ರತಿಯೊಂದೂ. 60 ಕೆ ಜಿ ಮೂಟೆ ಪ್ಯಾಕಿಂಗ್ ಮಾಡಿ ಎಲ್ಲನೂ ಈ ಥರ ಲಾಟ್ ಕಟ್ಬಿಡ್ತಾರೆ. ಅವ್ರವ್ರ ಶುಂಠಿ ಪ್ಯಾಕಿಂಗ್ ಮಾಡಿ ನಿಲ್ಲಿಸ್ಬಿಟ್ಟು ಚೀಟಿ ಬರ್ಸ್ಕೊಂಡು ಹೋಗೋದು. ನಾಳೆ ದುಡ್ಡು ಕೊಡ್ತಾರೆ, ಒಂದಿನ ಬಿಟ್ಟು ದುಡ್ಡು ಕೊಡೋದು. ಇವತ್ತು ವಾಷಿಂಗ್ ರೈಟು 1500 ರೂಪಾಯಿ ಐತೆ. 1500 ರೂಪಾಯಿ. ಈ ಕ್ರಿಸ್ಮಸ್ಗೆ ರೈಟ್ ಜಾಸ್ತಿ ಆಯ್ತದೆ ಅಂತಂದರು, ಆದರೆ ರೈಟ್ ಏನು ಜಾಸ್ತಿ ಆಗಿಲ್ಲ. ಮತ್ತು ಈ ಚಳಿಗಾಲದಲ್ಲೂ ರೈಟು ಜಾಸ್ತಿ ಆಗಬೇಕಾಗಿತ್ತು, ಆದರೂ ರೈಟ್ ಜಾಸ್ತಿ ಆಗಿಲ್ಲ. ಯಾಕೆಂದರೆ ಇನ್ನೂ ಕಿಲ್ದಿರೋಂಥ ಫ್ಲ್ಯಾಟು 60% ಐತೆ, ಬರೀ 30% 40% ಮಾತ್ರ ಕಿತ್ತಿರೋದು. ಇದರಿಂದ ಇನ್ನೂ 60% ಇರೋದ್ರಿಂದ ಶುಂಠಿ ಹೆಂಗೂ ಮಾರ್ಕೆಟಲ್ಲಿ ಓವರಾಗಿ ಓಡ್ತಾ ಇರೋದ್ರಿಂದ ರೇಟ್ ಜಾಸ್ತಿ ಆಗಿಲ್ಲ. ಹಂಗಾಗಿ ಮುಂದಿನ ಸರಿ ಶುಂಠಿ ಬೆಳೆ ಮಾಡುವವರು ನೋಡ್ಕೊಂಡು ಮಾಡಬೇಕು. ಈ ಹಳೆ ಶುಂಠಿನೇ ಜೂನ್ ಗಂಟನೂ ಮಡಿಕತ್ತಾರೆ. ಏಪ್ರಿಲು ಮೇ ಜೂನ್ ಗಂಟ ಜುಲೈ ಗಂಟನೂ ಇರ್ತದೆ, ಅಕ್ಟೋಬರ್ ಗಂಟನೂ ಇರ್ತದೆ. ಹಳೆ ಶುಂಠಿ ಕೊಡದೇ ಇರೋರು ಮಡಿಕೊಂಡಿರ್ತಾರೆ, ಆಮೇಲೆ ಕೊಡೋದು ಅಂತ ಅಂದ್ಬಿಟ್ಟು ಅದು ಶುಂಠಿ ಇರ್ತದೆ. ಮತ್ತು ಈ ಮುಂದಿನ ವರ್ಷ 2025ಕ್ಕೆ ಶುಂಠಿ ಬೆಳೆಯೋರು ಅವರು ಬೆಳೆದಿರ್ತಾರೆ. ಆಗ ಏನಾಗ್ತದೆ ಅಂತಂದರೆ ಹಳೆ ಶುಂಠಿ ಹೊಸ ಶುಂಠಿ ಎರಡೂ ಮಾರ್ಕೆಟಲ್ಲಿ ತಿರ್ಗಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯ್ತದೆ. ಹಳೆ ಶುಂಠಿಗೆ ರೇಟು ಸ್ವಲ್ಪ ಜಾಸ್ತಿ ಇರ್ತದೆ, ಹೊಸ ಶುಂಠಿಗೆ ರೇಟ್ ಕಮ್ಮಿ ಇರ್ತದೆ. ಹಂಗಾಗಿ ಮುಂದಿನ ವರ್ಷವೂ ಸ್ವಲ್ಪ ಶುಂಠಿ ಬೆಳೆಯೋರು ದಯವಿಟ್ಟು ಹೆಂಗಿದೆ, ಇನ್ನೂ ಎಷ್ಟು ಜಮೀನಲ್ಲಿ ಮಡಿಕೊಂಡವ್ರೆ, ಇನ್ನೂ ಎಷ್ಟೈತೆ ಏನು ಅಂತ ನೋಡ್ಕೊಂಡು ಕೈ ಹಾಕಬೇಕು. ಈ ಸರಿ ಹೊಲಕ್ಕೂ ಜಾಸ್ತಿ ದುಡ್ಡು ಕೇಳ್ತಾರೆ. 1 ಲಕ್ಷ, 1,20,000, 1 ಲಕ್ಷ ಆ ಥರ ನಡೀತೈತೆ ನಮ್ಮ ಭಾಗದಲ್ಲಿ, ಹುಣಸೂರು ಭಾಗದಲ್ಲಿ. ನಿಮ್ಮ ಭಾಗದಲ್ಲಿ 1 ಎಕರೆಗೆ ನೀರಾವರಿ ಜಮೀನಿಗೆ ಎಷ್ಟಿದೆ ಗೊತ್ತಿಲ್ಲ. ಅಲ್ಲಿಗೆ 1 ಲಕ್ಷ ಕೊಟ್ಟು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಳುಗಳ ಖರ್ಚು, ಕೂಲಿ ಖರ್ಚು, ಮಣ್ಣು ಹಾಕ್ಸೋದು, ಪ್ರತಿಯೊಂದೂ ದುಬಾರಿ 2024ರಲ್ಲಿ. ಈ ವರ್ಷವೂ ಅದೇ ಥರ ಆಗುತ್ತೆ ರೈಟು. ಏಕೆಂದರೆ ಒಂದು ಸರಿ ರುಚಿ ನೋಡಿರೋರು ಆಳುಗಳು ಇನ್ನು ಕೆಲಸ ಮಾಡೋರು ಯಾರು ಕಮ್ಮಿಗೆ ಒಪ್ಕೊಳ್ಳೋಲ್ಲ, ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾರೆ. ರೈಟ್ ಜಾಸ್ತಿ ಆಗಿದ್ದರೆ ನಮಗೆ ಕೊಟ್ಬಿಡ್ತಿದ್ರ ಅಂತ ಅಂದ್ಬಿಟ್ಟು ಆ ಥರನೂ ಹೇಳ್ತಾರೆ. ಇದರಿಂದ ರೈತ ಬಂದರು ದಯವಿಟ್ಟು ಶುಂಠಿ ಬೆಳೆಗಾರರು ದಯಮಾಡಿ ಈ ಸರಿ ನೋಡಿ ಒಂದು ಅಂದಾಜು ಮಾಡ್ಕೊಂಡು ಅನುಕೂಲಸ್ಥರು ಹೇಗೆ ಬೇಕಾದ್ರೂ ಮಾಡಲಿ, ಸಾಲಾಗಿಲ್ಲ ಮಾಡಿ ಶುಂಠಿ ಬೆಳಿತೀನಿ ಅನ್ನೋರು ಮಾತ್ರ ದಯವಿಟ್ಟು ಒಂದು ಮನವಿ ನೋಡಿ ಮಾಡಿ ಕೈ ಹಾಕಿದ್ರೆ ಒಳ್ಳೆಯದು. ಈ ಸರಿ ಅಂತೂ ಹಾಕಿರೋದ್ರಲ್ಲಿ 40% ಖಾಲಿನೇ ಆಗ್ಬಿಟ್ಟೈತೆ. ಈ ಥರ ಎಲ್ಲ ವಿಚಾರಿಸ್ಕೊಂಡು ಮಾರ್ಕೆಟ್ನ ನೋಡ್ಕೊಂಡು ಶುಂಠಿ ಬೆಳೆದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ದಯವಿಟ್ಟು ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ನನಗೆ ಗೊತ್ತಿರೋಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಹಂಗಂತ ಪೂರ್ತಿ ಮಾಹಿತಿನೂ ನನ್ನ ಹತ್ರ ಇಲ್ಲ. ನಾನು ಸ್ವಲ್ಪ ವರ್ಷದಿಂದ ಶುಂಠಿ ಬೆಳೀತಾ ಇರೋದಷ್ಟೇ. ನೋಡೋಣ ಮುಂದೆ ಏನಾಗುತ್ತೆ. ನಮ್ಮ ರೈತರಿಗೆಲ್ಲ ಹೊಸ ವರ್ಷದಲ್ಲಿ ಹರ್ಷ ತರಲಿ, ಯಾರಿಗೂ ಲಾಸ್ ಆಗೋದು ಬೇಡ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.